ರಾಜ ಅಂತ ಯಾಕೆ ಅಂದರೆ 960 ಕೆಳಗೆ ನೀರು ಬೀಳುತ್ತೆ ನಮಗೆ ಗೊತ್ತಾಗಲ್ಲ. ಸೆಕೆಂಡ್ ಒಂದು ರೋರರ್ ಗರ್ಜಿಸುತ್ತೆ, ಮತ್ತೆ ಅಲ್ಲಿ ರೋರಾಗಿ ಕೆಳಗೆ ಬೀಳುತ್ತೆ ರೋರರ್. ಥರ್ಡ್ ಒಂದು ರಾಕೆಟ್ ಸ್ಪೀಡಲ್ಲಿ ಬರುತ್ತೆ, ಬಂಡೆನ ಎರಡು ಕಡೆ ವಿಭಾಜನೆ ಮಾಡಿಕೊಂಡು ಬೀಳುತ್ತೆ, ಅದಕ್ಕೆ ಅದನ್ನು ರಾಕೆಟ್ ಅಂತ ಕರೀತಾರೆ. ಲಾಸ್ಟ್ ಒಂದು ರಾಣಿ ಅಂತ ಯಾಕೆ ಕರೀತಾರೆ ಅಂದರೆ ರಾಜನಿಗೆ ಆಪೋಸಿಟ್ ರಾಜ ಬಂಡೆಗೆ ಟಚ್ ಆಗಲ್ಲ, ರಾಣಿ ಬಂಡೆನ ಬಿಟ್ಟು ಆ ಕಡೆ ಈ ಕಡೆ ಶೇಕ್ ಆಗಲ್ಲ. ರಾಣಿ ಅಂತಂದರೆ ಒಯ್ಯಾರವಾಗಿ ಬರುತ್ತೆ. ನಾವು ಹೆಣ್ಮಕ್ಳು ಸ್ಯಾರಿ ಉಟ್ಟಾಗ ನಮ್ಮ ಸ್ಯಾರಿ ನೆಡೀತಿದೆಯಲ್ಲ ಅದೇ ರೀತಿ ಅದಕ್ಕೆ ಅದನ್ನ ರಾಣಿ ಅಂತ ಕರೀತಾರೆ. ಈಗ ನಾವು ನಿಂತಿರೋದು ಶಿವಮೊಗ್ಗ ಡಿಸ್ಟಿಕ್. ರಾಕೆಟ್ ಮತ್ತು ರೋರಲ್ಲು ಕಾರವಾರ ಡಿಸ್ಟಿಕ್. ಇದು ಪ್ರಾಂತ ವೈಸ್ ಹೋದರೆ ಇದು ಮೈಸೂರು ಪ್ರಾಂತ, ಅದು ಬಾಂಬೆ ಪ್ರಾಂತ. ಹಂಗೆ ಹಿಂಗೆ ತಿರುಗು ನೋಡಿದ್ರೆ 1886ರಲ್ಲಿ ಕಟ್ಟಿರೋದು ಸರ್ ಇದು ಬಿಲ್ಡಿಂಗ್. ಕೃಷ್ಣರಾಜ ಒಡೆಯರು, ಮೈಸೂರು ಕೃಷ್ಣರಾಜ ಒಡೆಯರು ಕಾಲದ್ದು ಈಗ 150 ವರ್ಷ ಆಯಿತು ಸರ್. ಇದನ್ನು KPC ಐಟಿ ಅಂತ ಕರೀತಾರೆ. KPC ಬಿದ್ದೋಗಿಲ್ಲ ಸರ್. ನೀವಿಗೇನು ಹೊಸ್ತಲ್ಲ ಈ ಬಿಲ್ಡಿಂಗು, ನೀವು ಕೂಡ ಬಂದು ಶೂಟಿಂಗ್ ಎಲ್ಲ ಮಾಡೋದಿರೋ ಬಿಲ್ಡಿಂಗೇ ಇದು. ಹಾಂ ಸರ್.